ಗಣೇಶ್ ಶೆಟ್ಟಿಯವರ ಮಾರ್ಗದರ್ಶನದ ಭಕ್ತವತ್ಸಲ ಸೇವಾ ಸಮಿತಿ ಅಯ್ಯಪ್ಪ ಭಕ್ತರ 13ನೇ ವರ್ಷದ ಶಬರಿಮಲೆ ಯಾತ್ರೆಯ ಈ ಸಂದರ್ಭದಲ್ಲಿ ಆಸೀನರಾಗಿರುವ ಎಲ್ಲ ಸಭಾಸದರೇ, ವೇದಿಕೆಯಲ್ಲಿರುವ ಹಿರಿಯರೇ, ಮೇಳದ ಕಲಾವಿದರೇ, ಮಾಧ್ಯಮ ಮಿತ್ರರೇ, ಎಲ್ಲರ ಪರವಾಗಿ ಆಳ್ವಾಸ್ನ ಸದಾಶಿವ ಬಾಲಕೃಷ್ಣ ಶೆಟ್ಟರಲ್ಲಿ ಹೇಳಿದೆ, ಸರಿಯಾಗೋದಿಲ್ಲ, ಎಲ್ಲರೂ ಮಾತಾಡಬೇಕಂತ ಇತ್ತು, ಪರವಾಗಿಲ್ಲ. ಗಣೇಶ್ ಶೆಟ್ಟರನ್ನು ಹೊಗಳಿಕ್ಕೆ ಹೋಗೋದಿಲ್ಲ. ನಾನು ಹೊಗಳೋದಿದ್ದರೆ ಗಣೇಶ್ ಶೆಟ್ಟರೊಟ್ಟಿಗೆ ಇದ್ದವ್ರನ್ನ ಹೊಗಳ್ತೇನೆ ನಾನು. ಯಾಕಂದರೆ ಒಬ್ಬರಿಂದ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಎಲ್ಲ ಒಟ್ಟಿಗೆ ಇದ್ದರೆ ಬಹುಶಃ ಅವರ ನಾಯಕತ್ವಕ್ಕೊಂದು ಬೆಲೆ ಬರುತ್ತಂತೆ. ಆ ನಿಟ್ಟಿನಲ್ಲಿ ಅವರ ಒಂದಿಗಿರೋರ ಎಲ್ಲ ಹೆಸರು ನಂಗೆ ಹೇಳಲಿಕ್ಕೆ ಕಷ್ಟ ಆಗುತ್ತೆ. ಸಾಣೂರು ಮುರತಂಗಡಿಯ ಅಯ್ಯಪ್ಪ ಭಕ್ತಾದಿಗಳು, ವ್ರತಧಾರಿಗಳು, ಅವರ ಆತ್ಮೀಯರಾದ ನಮ್ಮ ಪಳ್ಳಿ ಜಗದೀಶ್ ಶೆಟ್ಟರು, ನಮ್ಮ ಪ್ರಸನ್ನ ಶೆಟ್ಟರು ಹೇಳಿದರು, ಕಿಶನಣ್ಣ ಹಿಂಗೆ ಜಗದೀಶ್ ಅಣ್ಣನ ಪುದರ್ ಪಂಡ್ರೆ ಏನು ಮದತ್ತೆ ಅಂತೇಳಿ, ಮಲ್ಲೇಜಿ ಮಾರ ಏನು ಸುಧಾರಪ್ಪ ಅಂತ ಹೇಳಿದ್ದೆ. ಜಗದೀಶ್ ಶೆಟ್ಟರ ಒಟ್ಟಿಗೆ ಎಲ್ಲ ಕನ್ನಿಸ್ವಾಮಿಗಳೇ ಬಹುಶಃ 10-11 ಜನ ಕನ್ನಿಸ್ವಾಮಿಗಳಿದ್ದಾರೆ. ಮತ್ತೊಂದು ವಿಶೇಷ ಅಂತ ಹೇಳಿದರೆ, ನನ್ನ ಚಿರಂಜೀವಿ, ನನ್ನ ಪುತ್ರನು ಕನ್ನಿಸ್ವಾಮಿ ಇವರೊಟ್ಟಿಗೆ ಯಾತ್ರೆಗೆ ಹೊರಡ್ತಾ ಇದ್ದಾನೆ. ಅದು ಎಲ್ಲಿವರೆಗೆ ಅಂದರೆ ಕೋಇನ್ಸಿಡೆನ್ಸ್ ಅಂದರೆ, ಬೇರೆ ಕಡೆ ಉಡುಪಿಯಲ್ಲಿ ಮಾಲೆ ಹಾಕಿದ್ದ, ಅವನ ಆತ್ಮೀಯರೊಟ್ಟಿಗೆ ಬೇರೆ ಮಿತ್ರರೊಟ್ಟಿಗೆ ಇನ್ನೊಂದು ಶಿಬಿರದಲ್ಲಿದ್ದ, ಕೊನೆಗೆ ಹೋಗೋದು ಸಾಣೂರು ಮುರತಂಗಡಿಯ ಗಣೇಶಣ್ಣ ಟೀಮ್ನಲ್ಲಿ. ಬಹುಶಃ ಅದು ಬರೆದಿತ್ತು ಅವನಿಗೆ, ಇವರ ಟೀಮ್ನಲ್ಲಿ ಇವರೊಟ್ಟಿಗೆ ಹೋಗಬೇಕು ಅಂತೇಳಿ. ಹಾಗಾಗಿ ಇಲ್ಲಿನ ಈ ಪವಿತ್ರ ಸ್ಥಳದಲ್ಲಿ ಬಹುಶಃ ದೇವತಾ ಕಾರ್ಯ ಮಾಡಲಿಕ್ಕೆ ಮಹಾಲಿಂಗೇಶ್ವರನ ಕೃಪೆ ಖಂಡಿತ ಇರಬಹುದು. ನಮ್ಮ ಶ್ರೀರಾಮ್ ಭಟ್ರು ಬಹಳ ಸಾತ್ವಿಕರವರು. ಅವರನ್ನು ನೋಡುವಾಗಲೇ ಒಂದು ಗೌರವ ಭಾವನೆ ಬರುತ್ತೆ. ಪ್ರಾಯದಲ್ಲಿ ಚಿಕ್ಕವರಾದರೂ ಆ ಒಂದು ಗೌರವ ಅವ್ರಿಗೆ ಕೊಡಲಿಕ್ಕೆ ಅವರು ಗೌರವ ತಗೊಳ್ತಾರವರು ಅವರ ಇದರಿಂದಲೇ, ಅವರ ಕೆಲಸದಿಂದ. ಹಾಗಾಗಿ ಇಂತಹ ಅರ್ಚಕರನ್ನು ಹೊಂದಿರುವ ನೀವು ನಿಜವಾಗಲೂ ಪುಣ್ಯವಂತರು. ಗಣೇಶ್ ಶೆಟ್ಟರ ಈ ಶಬರಿಮಲೆ ಯಾತ್ರೆ ಅವ್ರು ಹೇಳಿದಾಗೆ ಪ್ರತಿ ವರ್ಷ ಡಿಸೆಂಬರ್ 31 ಜನವರಿ 1 ಈ ನ್ಯೂ ಇಯರ್ ಪಾರ್ಟಿ ಮಾಡಿಕೊಂಡು 31 12 ಗಂಟೆಯಿಂದ 1 ಗಂಟೆವರೆಗೆ ಎಲ್ಲಾದರೂ ಇದ್ದುಕೊಂಡು ಏನಾದರೂ ಮಾಡಿಕೊಂಡು ಮರುದಿವಸ ಎಳ್ಲಿಕ್ಕಾಗದೆ ಏನೆಲ್ಲ ಆಗೋದಿರುತ್ತೆ. ಅದೆಲ್ಲ ನಮಗೆ ಬೇಡ. ನಾವು ಏನಿದ್ರೂ ದೇವರ ಕೆಲಸವನ್ನು ಮಾಡಿ, ದೇವರ ಸ್ಮರಣೆಯನ್ನು ಮಾಡಿ, ಅಯ್ಯಪ್ಪನ ವ್ರತವನ್ನು ಮಾಡಿ ಪ್ರತಿ ವರ್ಷ ಶಬರಿಮಲೆಗೆ ಅಯ್ಯಪ್ಪನ ದರ್ಶನ ಮಾಡುವ ಅಂತೇಳಿ ಮಾಡ್ತಾ ಇರುವಂಥ ಕೆಲಸ ಇದೆ ನೋಡಿ. ಇದು ನಿಜವಾಗ್ಲೂ ನಾವು ಮೆಚ್ಚುವಂಥದ್ದಲ್ಲ, ದೇವರು ಮೆಚ್ಚುವಂಥ ಕೆಲಸ ಮಾಡ್ತಿದ್ದೀರಿ ನೀವು. ಇದು ಹೀಗೆ ಮುಂದುವರಿಯಬೇಕು. ನಿಮಗೆ ಅಯ್ಯಪ್ಪ ಸ್ವಾಮಿಯ ಸಂಪೂರ್ಣ ಅನುಗ್ರಹ ಸಿಗುತ್ತೆ. ಯಾಕಂದರೆ ಅಯ್ಯಪ್ಪನ ವ್ರತ ಮಾಡುವಾಗ ನಾನು ಯಾವಾಗಲೂ ಹೇಳೋದಿದೆ, ನಾನು ಶಬರಿಮಲೆ ಯಾತ್ರೆ ಮಾಡಿದವನೇ. ಸ್ಟೈಲಿಗೆ ಹಾಕೊಂಡು ಬರಬೇಡಿ, ಮಾಲೆ ಹಾಕಬೇಡಿ, ಇನ್ನೊಬ್ಬರು ನೋಡ್ತಾರಂತ ಮಾಲೆ ಹಾಕಬೇಡಿ. ಏನಾದರೂ ನಿಮಗೆ ದೇವತಾ ಕಾರ್ಯ ಮಾಡಬೇಕಂತಿದ್ರೆ, ದೇವರ ಒಂದು ಒಲಿಸ್ಕೊಳ್ಬೇಕಂತಿದ್ರೆ ಒಳ್ಳೆ ಭಾವನೆಯಿಂದ, ಒಳ್ಳೆ ಮನಸ್ಸಿಂದ ಅದನ್ನು ಮಾಡಿ. ಖಂಡಿತ ನಿಮಗೆ ದೇವರು ಒಲಿತಾನಂತೇಳಿ. ಆ ನಿಟ್ಟಿನಲ್ಲಿ ನಾನು ನೋಡಿದೆ, ಇವತ್ತು ಬೆಳಿಗ್ಗೆ ಇರುಮುಡಿ ಕಟ್ಟುವಾಗ ಪ್ರತಿಯೊಬ್ಬ ಅಯ್ಯಪ್ಪ ಸ್ವಾಮಿಗಳು ದೇವರಿಗೆ ಸರಿಯಾಗಿ ಕೆಲಸ ಮಾಡ್ತಾ ಇದ್ದೀರಿ ನೀವು. ಯಾರೋ ಚಂದಕ್ಕೋಸ್ಕರ ಅಥವಾ ಇನ್ನೊಬ್ರು ನೋಡಬೇಕಂತೇಳಿ ಅದಕ್ಕೆಲ್ಲ ಮಾಡ್ತಾ ಇಲ್ಲ ನೀವು. ನಾನು ತುಂಬ ಶಿಬಿರವನ್ನು ನೋಡಿದವನು. ಹಾಗಾಗಿ ಇಲ್ಲಿನ ಈ ಶಿಬಿರದ ಈ ಮಹಿಮೆ, ಈ ಪವಿತ್ರ ಶಿಬಿರದ ಈ ಮಹಿಮೆ ಮುಂದಕ್ಕೂ ಅವ್ರು ಹೇಳಿದಾಗೆ ಎಲ್ಲ ಕಡೆ ಕರ್ನಾಟಕದಾದ್ಯಂತ ನಮ್ಮ ಶಿಬಿರಕ್ಕೆ ಒಂದು ಹೆಸರಿದೆ ಅಂತೇಳಿ, ಖಂಡಿತ ಆ ಹೆಸರು ಮುಂದುವರಿಬೇಕು ಅಂತ ಹೇಳೋದರೊಂದಿಗೆ ಶಿಬಿರಾರ್ಥಿಗಳಿಗೆ, ಸೇವಾರ್ಥಿಗಳಿಗೆ ಮಾತ್ರ ನಾನು ನೆನಪು ಮಾಡೋದಲ್ಲ, ಅವರ ಮನೆಯವರನ್ನು ನಾನು ನೆನಪು ಮಾಡಲೇಬೇಕು. ಯಾಕಂದರೆ ಇಷ್ಟೆಲ್ಲ ಪ್ರತಿ ವರ್ಷ ಅವ್ರು 28ನೇ ವರ್ಷ ಅಂತೆ. ಹೆಚ್ಚಿನವರೆಲ್ಲ 15, 20, 25 ವರ್ಷದವರೇ ಇರೋದಿಲ್ಲಿ ಯಾತ್ರೆ ಮಾಡಿದವರು. ಅವರ ಮನೆಯವರು, ಹೆಂಗಸರು ಇವರಿಗೆ ಸಪೋರ್ಟ್ ಮಾಡ್ತಾರೆ ನೋಡಿ, ಅದನ್ನು ನಾವು ಮೆಚ್ಚಬೇಕು. ಇದನ್ನು ಯಾರೂ ಗುರುತಿಸೋದೇ ಇಲ್ಲ ಯಾವಾಗಲೂ. ಯಾಕಂದರೆ ಅವರ ಒಟ್ಟಿಗೆ ಅವರು ವ್ರತ ಮಾಡ್ತಾರೆ, ಇದು ಯಾರಿಗೂ ಗೊತ್ತಿರೋದಿಲ್ಲ. ಈಗ ನಾನೇ ಎಕ್ಸಾಂಪಲ್, ನನ್ನ ಹೆಂಡತಿ, ನಾನು, ನನ್ನ ಮಗಳು. ನನ್ನ ಮಗ ಈಗ ಹೊರಟಿದ್ದಾನೆ, 48 ದಿವಸದಿಂದ ನಾನು ವ್ರತ ಮಾಡ್ತಾ ಇದ್ದೇನೆ. ಹಾಗೆ ಅವರ ಮನೆಯವರು, ಅವರ ಮಕ್ಕಳು, ಪ್ರತಿಯೊಬ್ಬರು, ಗಣೇಶ್ ಶೆಟ್ಟರ ಮನೆಯವರು ಅಂತ ಹೇಳಿದ್ದಲ್ಲ ನಾನು, ಪ್ರತಿಯೊಬ್ಬ ಅಯ್ಯಪ್ಪ ವ್ರತಧಾರಿಗಳ ಮನೆಯವರು ವ್ರತಧಾರಿಗಳಾಗಿದ್ದಾರೆ. ಅವರು ಶಬರಿಮಲೆಗೆ ಹೋಗೋದಿಲ್ಲ ಬಿಟ್ಟರೆ ಇಲ್ಲಿಂದಲೇ ತುಪ್ಪಕಾಯಿ ನೇಯ್ತಾರೆ ಅಂತ ಹೇಳ್ತೇವೆ, ಅದನ್ನು ತುಂಬಿಸಿ ಕಳಿಸ್ತಾ ಇದ್ದಾರೆ. ಹಾಗಾಗಿ ನಿಮ್ಮ ಈ ಯಾತ್ರೆ ಫಲಪ್ರದವಾಗಲಿ, ಈ ಯಾತ್ರೆಯಲ್ಲಿ ಏನೂ ತೊಂದರೆ ಆಗುವುದು ಬೇಡ.
ಆ ಕ್ಷೇತ್ರಪಾಲ ಮಹಾಲಿಂಗೇಶ್ವರ ಮತ್ತು ನಮ್ಮ ಮೇಳದ ಆರಾಧ್ಯ ದೇವಿಯಾದ ದುರ್ಗಾ ಪರಮೇಶ್ವರಿ ಅಮ್ಮನು ನಿಮ್ಮ ಯಾತ್ರೆಗೆ ಸಂಪೂರ್ಣ ಯಶಸ್ಸನ್ನು ನೀಡಲಿ ಅಂತ ಹೇಳುವುದರೊಂದಿಗೆ ಸನ್ಮಾನ ಮಾಡೋದು ನೋಡಿದೆ ನಾನು. 8 ಜನಕ್ಕೆ 7 ಜನಕ್ಕೆ ಸನ್ಮಾನ, ಒಬ್ಬರಿಗೆ ಪುರಸ್ಕಾರ. ಎಲ್ಲ ವಿಭಾಗದವರನ್ನು ಗುರುತಿಸಿದ್ದೀರಿ ನೀವು ಪ್ರತಿ ವರ್ಷವೂ. ಕಳೆದ ವರ್ಷ ಪಟ್ಲ ಫೌಂಡೇಶನ್, ಪಟ್ಲ ಸತೀಶ್ ಶೆಟ್ಟರ ಯಕ್ಷಗಾನದಲ್ಲೂ ಇದನ್ನು ಮಾಡಿದಿರಿ ನೀವು. ನಿಮ್ಮ ಗುರುತಿಸುವಂಥ ರೀತಿ ಇದೆ ನೋಡಿ, ಅದನ್ನು ಮೆಚ್ಚಬೇಕು. ಸನ್ಮಾನ ಎಲ್ಲರೂ ಮಾಡ್ತಾರೆ, ಗೌರವ ಎಲ್ಲರೂ ಪುರಸ್ಕಾರ ಮಾಡ್ತಾರೆ. ಆದರೆ ಯಾವ ಫೀಲ್ಡಲ್ಲಿ ಯಾರ್ಯಾರು ಇದ್ದಾರೆ ಅಂತೇಳಿ ಆ ಗೋವಾದಲ್ಲಿ ಕೂತ್ಕೊಂಡು ರಾತ್ರಿಯೆಲ್ಲ ನಿದ್ರೆ ಬಿಟ್ಕೊಂಡು ದುಡ್ಡು ಲೆಕ್ಕ ಮಾಡ್ಕೊಂಡು ಕೂತಿರುವಂಥವ್ರು ನೀವೆಲ್ಲ ಇದನ್ನೆಲ್ಲ ಹೇಗೆ ಮಾಡ್ತೀರ ಅಂತೇಳಿ ನಂಗೆ ಆಶ್ಚರ್ಯ ಆಗ್ತದೆ. ಅದಕ್ಕಿಂತಲೂ 6.5 ಫೀಟ್ನವರು ನಮ್ಮ ಸುರೇಶ್ರು, ನನಗೆ ಅವ್ರ ಪರಿಚಯ ಇಲ್ಲ, ಅವರು ನೋಡುವಾಗಲೇ ನಂಗೆ ಇಂಪ್ರೆಸ್ ಆಯಿತು. ನಾನು ಕೇಳಿದೆ ಇವರು ಫಿಸಿಕಲ್ ಡೈರೆಕ್ಟ್ರಾ ಅಂತೇಳಿ. ಹೌದು, ವಾಲಿಬಾಲ್ನಲ್ಲಿ ಎಕ್ಸ್ಪರ್ಟ್ ಅಂತ ಹೇಳಿದರು. ಇವತ್ತಿಗೂ ನೋಡಿ ಅವ್ರ ಪರ್ಸನಾಲಿಟಿ ಹೇಗಿದೆ ಅಂತೇಳಿ, ಹೇಗೆ ಮೇಂಟೈನ್ ಮಾಡಿದ್ದಾರೆ ನೋಡಿ ಅವರು. ಸರ್ ನಿಜವಾಗ್ಲೂ ನಿಮಗೆ ನಮಸ್ಕಾರ ಹೇಳಲೇಬೇಕು ನಾವು. ಚಿಕ್ಕಬಳ್ಳಾಪುರದಿಂದ ಇಲ್ಲಿಗೆ ಬಂದಿದ್ದೀರಿ, ನಿಮ್ಮನ್ನು ಆ ಸನ್ನಿಧಿ ಅಯ್ಯಪ್ಪ ಸ್ವಾಮಿ ಕರೆಸಿರೋದು ನಿಮ್ಮನ್ನು. ಹಾಗಾಗಿ ನಿಮ್ಮ ಶಿಷ್ಯಂದಿರ ಈ ಗೌರವವನ್ನು ಪ್ರೀತಿಯಿಂದ ಸ್ವೀಕಾರ ಮಾಡಿದ್ದೀರಿ. ಮತ್ತು ಪ್ರತಿಯೊಬ್ಬರು ಸನ್ಮಾನ ತಗೊಂಡವರು ಅವರ ಪರವಾಗಿ ಅವರು ಮಾತಾಡಿದ್ದಾರೆ. ನನ್ನ ಮೇಳದ ಭಾಗವತರು ಸದಾಶಿವ ಅಮೀನ್ರು, ಇವ್ರ ಬಗ್ಗೆ ನಿಮ್ಗೆ ಹೆಚ್ಚು ಗೊತ್ತಿಲ್ಲ ಬಹುಶಃ. ದಿವಂಗತ GR ಕಾಳಿಂಗನವರೊಟ್ಟಿಗೆ ಇದ್ದವರು ಅವರು. ಕಾಳಿಂಗನವರೊಟ್ಟಿಗೆ ಎಷ್ಟು ವರ್ಷ ಇದ್ರಿ? 6 ವರ್ಷ ಕಾಳಿಂಗನವರೊಟ್ಟಿಗೆ ಸರ್ವಿಸ್ ಮಾಡಿದವರು. ಅದರ ನಂತರ ಯಾವುದೋ ಕಾರಣಕ್ಕೆ ಈ ಮೇಳದ ಸಹವಾಸನೆ ಬೇಡ ಅಂತೇಳಿ ದೂರದ ಊರಿಗೆ ಹೋಗಿ ಅವರು ಗಣೇಶನ ಹಾಗೆ ಹೋಟ್ಲ್ ಬಿಸ್ನೆಸ್ ಮಾಡ್ಕೊಂಡಿದ್ದವರು. ಅದರ ನಂತರ ಪುನಃ ಅವರನ್ನು ಯಕ್ಷಗಾನದ ಮಾತೆ ಕೈ ಬೀಸಿ ಕರೆದರು. ಪುನಃ ಮಂದರ್ತಿ ಮೇಳಕ್ಕೆ ಸೇರಿಕೊಂಡು ಈಗ ಅವ್ರು ಮೊದಲಿದ್ದದ್ದು ಸೌಕೂರು ಮೇಳದಲ್ಲೇ, ಈಗ ಪುನಃ ಸೌಕೂರು ಮೇಳಕ್ಕೆ ಬಂದಿದ್ದಾರೆ. ಹಾಗೆ ನಮ್ಮ ಮೇಳದ ಕಲಾವಿದ ಶ್ರೀನಿವಾಸ್ ಶೆಟ್ಟಿ ಅಂತೇಳಿ ಹಾಸ್ಯಗಾರರು. ಅವ್ರು ನಿಜವಾಗಿ ಹಾಸ್ಯಗಾರರು ಅಲ್ಲ, ಅವ್ರನ್ನ ಹಾಸ್ಯಗಾರರು ಮಾಡಿದ್ದು ನಾವು. ಹಾಗಾಗಿ ಅವರಿಗೂ ಸನ್ಮಾನ ಮಾಡಿದ್ದೀರಿ, ಪ್ರತಿಯೊಬ್ಬರನ್ನ ಗುರುತಿಸಿದ್ದೀರಿ. ನಿಮ್ಮ ಈ ಗುರುತಿಸುವಿಕೆಗೆ ಆ ದೇವರ ಸಂಪೂರ್ಣ ಶ್ರೀರಕ್ಷೆ ಇರಲಿ ಅಂತ ಹೇಳುವುದರೊಂದಿಗೆ ಅವಕಾಶಕ್ಕಾಗಿ ವಂದಿಸುತ್ತಾ ನಿಮ್ಮೆಲ್ಲರಿಗೆ ತಲೆಬಾಗ್ತೇನೆ.